सबका साथ सबका विकास सबका ವಿಶ್ವಾಸ ಅಂತ ಹೇಳಿ ನರೇಂದ್ರ ಮೋದಿ ಇದನ್ನ ಹೇಳೋದು. ಅವ್ರ ಪಾರ್ಟಿಯವರೇ ಯತ್ನಾಳ್ ಅಂತ ಇದ್ದಾರೆ ಬಿಜಾಪುರದವರು. ಅವ್ರು ಏನ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು ನಮ್ಮ ಆಫೀಸಿಗೆ ಬರಬೇಡಿ, ಟೋಪಿ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ, ಬುರ್ಕ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ. ನೋಡಿ ಯಾರು ಹೇಳೋರು ಇದನ್ನ? ಮಿಸ್ಟರ್ ಯತ್ನಾಳ್. ಯಾವ ಪಾರ್ಟಿಯವರು ಇವರು? ಅವ್ರ ಮೇಲೆ ಅವರು ಕ್ರಮ ತಗೊಂಡ್ರ? ಮಿಸ್ಟರ್ ಮೋದಿಜಿ ಕ್ರಮ ತಗೊಂಡ್ರ ಅವ್ರ ಮೇಲೆ? ಅನಂತ್ ಕುಮಾರ್ ಹೆಗ್ಡೆ ಎಂಪಿ, ಈಗಲೂ ಎಂಪಿ, ಸಿಟ್ಟಿಂಗ್ ಎಂಪಿ, ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. 400 ಸೀಟ್ ಬಂದ್ಬಿಟ್ರೆ ಈ ಸಾರಿ ಸಂವಿಧಾನವನ್ನು ಬದಲಾವಣೆ ಮಾಡಿ ಎಸೆದು ಬಿಡ್ತೀವಿ ಅಂತ ಹೇಳಿದ್ರು. ಪಾಪ ಅವನಿಗೆ ಟಿಕೆಟ್ ಕೊಡ್ಲಿಲ್ಲ ಗಿರಾಕಿ. ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವ್ರಿಗೆ ಮನಸ್ಸಿನಲ್ಲಿರೋದು ಒಂದು, ಮಾತಾಡೋದೇ ಇನ್ನೊಂದು, ಬಾಯಿನಲ್ಲಿ ಮಾತಾಡೋದೇ ಇನ್ನೊಂದು. ಇವರ ಹಿಡನ್ ಅಜೆಂಡಾ ಅಂತ ಇದನ್ನೇ ಕರೆಯೋದು ನಾವು. ಹಿಡನ್ ಅಜೆಂಡಾ ಅಂತ ಇದನ್ನೇ ಕರೆಯೋದು. ಈ ಹಿಡನ್ ಅಜೆಂಡಾ ಇಟ್ಕೊಂಡು ಇವತ್ತು ಸಂವಿಧಾನಕ್ಕೆ ಧಕ್ಕೆ ಬಂದಿದೆಯಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಂವಿಧಾನ. ಅಂತ ಸಂವಿಧಾನವನ್ನೇ ಬದಲಾಯಿಸಿ ಕೊಟ್ಟಿದ್ದಾರೆ. ಈ ಬಿಜೆಪಿಯವರಿಗೆ ವೋಟ್ ಹಾಕ್ಬೇಕಾ ಹೇಳಿ ನೀವೇ? ನಮ್ಗೆ ಯಾಕೆ ವೋಟ್ ಹಾಕ್ಬೇಕು? ನಾವು ನುಡಿದಂತೆ ನಡೆದಿದ್ದೇವೆ. ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ವಿದ್ಯಾಸಿರಿ, ಇಂದಿರಾ ಕ್ಯಾಂಟೀನ್, ಶೂಭಾಗ್ಯ, ಶಾದಿ ಭಾಗ್ಯ ಮಾಡಿರ್ಲಿಲ್ವಾ? ಜಾರಿ ಕೊಟ್ಟಿರ್ಲಿಲ್ವಾ? ಮಾತು ಕೊಟ್ಟಂತೆ ನಡ್ಕೊಂಡಿರ್ಲಿಲ್ವಾ? ಇವ್ರು ಯಾಕೆ ನಡ್ಕೊಂಡಿಲ್ಲ? ನಮ್ಗೆ ವೋಟ್ ಕೇಳಲಿಕ್ಕೆ ನೈತಿಕತೆ ಇದೆ. ಜನರ ಹತ್ರ ಹೋಗಿ ನಾವೇನು ಸುಳ್ಳು ಹೇಳಿ ಅಂತ ಹೇಳಲ್ಲ. ನಮ್ಮ ಕಾರ್ಯಕರ್ತರಿಗೆ ಸತ್ಯ ಹೇಳಿ. ಅವ್ರು ಸುಳ್ಳು ಹೇಳ್ತಾರೆ. ಈಗ 5 ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದಾಗ ನಾನು DK ಶಿವಕುಮಾರ್ ರಾವ್ ಇಬ್ರು 5 ಗ್ಯಾರಂಟಿ ಚೆಕ್ಗಳನ್ನು ಸೈನ್ ಮಾಡಿ ಮನೆಗೆ ಹಂಚಿದವು. ಆಗ ಇದೇ ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ರು. ಏನಂತ ಹೇಳಿದ್ರು ಗೊತ್ತಾ? ಸಿದ್ದರಾಮಯ್ಯನವರಿಗೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ದೇಶ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಮೋದಿಜಿ. ಈಗ ನಾನು ಅಧಿಕಾರಕ್ಕೆ ಬಂದು 10 ತಿಂಗಳಾಯ್ತು ಮುಖ್ಯಮಂತ್ರಿಯಾಗಿ. ಈ 10 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳ ಯೋಜನೆಗಳನ್ನು ಕೂಡ ಜಾರಿ ಮಾಡಿ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ನಾವು ಮಾಡಿದೀವೋ ಇಲ್ಲ? ಹೇಳಿ, ಧೈರ್ಯವಾಗಿ ಹೇಳಿ.